ಸಮಾಜದಲ್ಲಿ ಉತ್ತಮವಾದ ಶಿಕ್ಷಕರಿದ್ದರೆ ಸುಸಂಸ್ಕೃತ ಪ್ರಜೆಗಳನ್ನು ಹೊಂದಿದ ರಾಷ್ಟ್ರದ ನಿರ್ಮಾಣವಾಗುತ್ತದೆ. ಈ ಹೊಣೆಯನ್ನು ಹೊತ್ತು ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ಶಿಕ್ಷಕ ಎಂದು ಗಂಟವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಹೇಳಿದರು. ಅವರು ಸರ್ಕಾರಿ ಪ್ರೌಢಶಾಲೆಯ ಗಂಟಂವಾರಿಪಲ್ಲಿ ಆವರಣದಲ್ಲಿ 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಎಲ್ ರವಿ ಅವರನ್ನು ಆತ್ಮೀಯವಾಗಿ ಸನ್ಮಾನ ಮಾಡಿ ಮಾತನಾಡಿ, ಶಿಕ್ಷಕ ಸಮಾಜದಲ್ಲಿ ಬದುಕಿನ ಹೆಜ್ಜೆಯನ್ನು ಸರಿಯಾದ ಪಥಕ್ಕೆ ಕೊಂಡೊಯ್ಯುವವರೇ ನಿಜವಾದ ಉತ್ತಮ ಶಿಕ್ಷಕರು. ಒಬ್ಬ ವಿದ್ಯಾರ್ಥಿಯ ಜೀವನಯಾನದ ಬದುಕಿಗೆ ಆದರ್ಶವಾಗಿ ದಡ ಸೇರಲು ನಾವಿಕನಾಗಿ, ಸನ್ಮಾರ್ಗದ ಚಾಲಕನಾಗಿ, ಅಜ್ಞಾನದ ಕತ್ತಲೆಯಲ್ಲಿ ಬೆಳದಿಂಗಳಾಗಿ, ಜ್ಞಾನದಾಹಿಗಳಿಗೆ ಅಕ್ಷರದಾಸೋಹಿಯಾಗಿ, ಸಾಧನೆಯ ಕಿರೀಟಕ್ಕೆ ಸ್ಫೂರ್ತಿಯ ನೆಲೆಯಾಗಿ, ಭರವಸೆಯ ಬಾಳಿಗೆ ಮೂಲಕನಾಗಿ, ಆದರ್ಶಕ್ಕೆ ನಾಯಕನಾಗಿ ನಡೆಯುವವನೇ ಉತ್ತಮ ಶಿಕ್ಷಕ. ಅಂತಹ ಪವಿತ್ರವಾದ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ವೃತ್ತಿ ಶಿಕ್ಷಕರಾಗಿದ್ದರೆ ಶಿಕ್ಷಕ ವೃತ್ತಿಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ತನಗೆ ಸಿಗುವ ತಿಂಗಳ ವೇತನದಲ್ಲಿ ಸ್ವಲ್ಪ ಭಾಗವನ್ನು ಸರ್ಕಾರಿ ಶಾಲೆಯ ಅಗತ್ಯತೆಗೆ ಬಳಸಿಕೊಳ್ಳುವ ಜೊತೆಗೆ ದಾನಿಗಳನ್ನು ಹಿಡಿದು ಶಾಲೆಯ ಅಭಿವೃದ್ಧಿಯಲ್ಲಿ ವಿಶೇಷ ಮುತುವರ್ಜಿ ವಹಿಸಿದ ಅಪರೂಪದ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿ ಗುರುತಿಸಿಕೊಂಡು ಜಿಲ್ಲಾ ಉತ್ತಮ ಶಿಕ್ಷಕ ಎಲ್ ರವಿ ಅವರು ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ಎಲ್ ರವಿ ಪರಿಚಯ: ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ಗಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಲವು ವರ್ಷಗಳಿಂದ ಬೋಧನಾ ಕ್ಷೇತ್ರದಲ್ಲಿ ತಮ್ಮ ಶ್ರದ್ಧೆ, ತ್ಯಾಗ ಹಾಗೂ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಇವರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ನಿರಂತರ ಶ್ರಮಿಸುತ್ತಿದ್ದಾರೆ. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾದ ಎಲ್ ರವಿ ಅವರಿಗೆ ಶಿಕ್ಷಣ ಇಲಾಖೆ, ಮುಖ್ಯ ಶಿಕ್ಷಕರು, ಸಹೋದ್ಯೋಗಿಗಳು, ಪೋಷಕರು ಹಾಗೂ ಸ್ಥಳೀಯರು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎನ್ ಸಂಧ್ಯಾ, ಸಿ ನಾರಾಯಣಸ್ವಾಮಿ, ಕೆಬಿ ಆಂಜನೇಯ ರೆಡ್ಡಿ, ಜಿವಿ ಚಂದ್ರಶೇಖರ, ಪದ್ಮಾವತಿ, ರಘನಾಥ ರೆಡ್ಡಿ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ಇತಿಹಾಸವನ್ನ ಒಂದು ರೀತಿಯಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ವರ್ಷ ಅಂತ ನಾನು ಭಾವಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ನಿಜವಾಗಿಯೂ ಯಾರು ಅರ್ಹರೋ ಅವರಿಗೆ ಆ ಪ್ರಶಸ್ತಿ ದೊರಕಿದಾಗ ಸಿಗ್ತಕ್ಕಂಥ ಆನಂದ ಇನ್ನೊಂದು ರೂಪದಲ್ಲಿರ್ತದೆ. ಅದಕ್ಕೆ ಸಾಕ್ಷಿ ನಮ್ಮ LR ಸರ್ ಅವರು. LR ಸರ್ ಅವರಲ್ಲಿ ಎಲ್ಲರ ಸಾರುಗಳು ಇದ್ದಾರೆ. ಹಾಗಾಗಿ ಈ ದಿನದ ಈ ಪ್ರಶಸ್ತಿ ಎಲ್ಲರಿಗೂ ಸಿಕ್ಕಿರುವಂತಹ ಒಂದು ಪ್ರಶಸ್ತಿ ಆಗಿದೆ. ಎಲ್ಲಾರು ಸರ್ನ ಕರೆಯರಿ ಅಂದಾಗ ಎಲ್ಲರೂ ಸರ್ನ ಕರೆಯರಿ ಅನ್ನೋ ಅರ್ಥ ನಾವು ಹಾಗಾಗಿ ಮಾಡ್ಕೊಳ್ತಾ ಇದ್ವಿ. ನಾವು ಎಲ್ಲಾರು ಸರ್ನ ಕರೀರಪ್ಪ, ಎಲ್ಲಾರು ಸರ್ನ ಕರೀರಿ, ಎಲ್ಲರೂ ಬನ್ನಿ ಅಂದ್ರೆ ಎಲ್ಲರೂ ಮಾತ್ರ ಬರ್ತಾರೆ. ಹಾಗಾಗಿ ಈ ದಿನ ಈ ಒಂದು ಕಾರ್ಯಕ್ರಮದ ವಿಶೇಷತೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ವಿಜ್ಞಾನ ಶಿಕ್ಷಕರು, ಆತ್ಮೀಯರು ಆಗಿರ್ತಕ್ಕಂತಹ ಶ್ರೀಯುತ LR ಸರ್ ಅವರಿಗೆ ಜಿಲ್ಲಾ ಮಟ್ಟದ ಎಲ್ ರವಿ ಸರ್ ಅವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ ಅಂತೇಳಿ ಮಾಹಿತಿ ಈಗಾಗಲೇ ನಮಗೆ ವಾಟ್ಸಪ್ ಮುಖಾಂತರ, ಆದೇಶ ಮುಖಾಂತರ ತಿಳಿಯಿತು. ಹಾಗಾಗಿ ಈಗ ತಕ್ಷಣಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂತಹ ಶ್ರೀಮತಿ ರಾಮಸುಬ್ಬ ಮೇಡಮ್ ಅವರು ವೇದಿಕೆ ಹಾಸ್ಯರಾಗಿದ್ದಾರೆ. ಶ್ರೀಮತಿ ರಾಮಸುಬ್ಬ ಮೇಡಮ್ ಅವರೇ ಹಾಗೂ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಈ ಒಂದು ಶಿಕ್ಷಕರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಎಲ್ ರವಿ ಅವರೇ, ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ NNS ಮೇಡಮ್ ಅವರೇ, GVC ಅವರೇ, ಹಾಗೆ TNS ರವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಹಾಗೆ ಪದ್ಮಾರವರೇ ಮತ್ತು ನಮ್ಮ ಸಂಬಳ ಪಡೆಯದೇ ಇರ್ತಕ್ಕಂಥ ಶಿಕ್ಷಕರು ಗೋಪಾಲ್ ರೆಡ್ಡಿ ಸರ್ ಅವರೇ, ಮತ್ತೆ ಎಲ್ಲ ಮುದ್ದು ಮಕ್ಕಳೇ, ಇವತ್ತು ನಮ್ಮ TNN ಹೇಳಿದಾಗೆ ಅತ್ಯಂತ ಪ್ರಶಸ್ತಿಗೆ ಬೇಡ ಬಿಡಿ ಮೇಡಮ್ ಈ ಸಲ ಹಾಕೋದಿಯಾ, ಸುಮ್ಮನೆ ಕಾಂಪಿಟೇಷನ್ ಜಾಸ್ತಿ ಅಂತ ಹೇಳಿದಾಗ ನಮ್ಮೆಲ್ಲ ಶಿಕ್ಷಕರು ಫೋರ್ಸ್ ಮಾಡಿದ್ವಿ, ಸರ್ ಹಾಕ್ಲೇಬೇಕು ಸರ್, ಪ್ರಯತ್ನ ಮಾಡೋಣ, ಫಲ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಬಿಟ್ಟು ನಮಗೆ ಅದು ಯಾವ ಧೈರ್ಯ ಬಂತು, ಯಾವ ಹುಮ್ಮಸ್ ಬಂತೋ ಗೊತ್ತಿಲ್ಲ. ಸರ್ ಹತ್ರ ನಾವು ಪ್ರಶಸ್ತಿಗೆ ಅರ್ಜಿಯನ್ನು ಹಾಕಿಸಿದಾಗ ಖುಷಿಯಾಗಿ ಹುಮ್ಮಸ್ಸಿಂದ ಹಾಕಿದ್ರು. ಅದಕ್ಕೆ ನಾವೆಲ್ಲ ಕೂಡ ಸಪೋರ್ಟ್ ಮಾಡಿದ್ವಿ, ಎಲ್ಲ ಶಿಕ್ಷಕರು, ನಾನು ಸಮೇತ ಸರ್ಗೆ ಸಪೋರ್ಟ್ ಮಾಡಿ ಒಂದು ಪ್ರಶಸ್ತಿಗೆ ಅರ್ಜಿ ಹಾಕೋಂಥ ಸಂದರ್ಭ ತುಂಬ ಖುಷಿ ತಂತು ನಮಗೆ.
ಆದರೆ ಈಗ ಪ್ರಶಸ್ತಿ ಬಂದಿದೆಯಲ್ಲ, ಇದು ತುಂಬ ಸಂತೋಷವನ್ನು ತಂದಿದೆ ನಮ್ಮ ಶಾಲೆಗೆ. ಆದರೆ ಜವಾಬ್ದಾರಿನೂ ಜಾಸ್ತಿ ಆಗಿದೆ. PN ಸರ್ ಹೇಳಿದ್ರಲ್ಲ, ಇದುವರೆಗೂ ಒಂಥರ, ಮುಂದಿನ ದಿನಗಳು ಒಂಥರ ಜವಾಬ್ದಾರಿ ಜಾಸ್ತಿ ಅಂತ ಹೇಳೋದು. ಯಾಕೆ? ಈಗ ನೋಡಿ, ಹಿಂದಿನ ವರ್ಷ 92% ಬಂದಿದೆ SSLC ಪರ್ಸೆಂಟೇಜು. ಅದು ರೈಸ್ ಆಗಬೇಕು, ಕೆಳಮಟ್ಟಕ್ಕೆ ಬರಬಾರ್ದು. ಕೆಳಕ್ಕೆ ಬಂದರೆ ಅಲ್ಲಿಗೆ ನಮ್ಮ ಶಾಲೆಗೆ ಬಂದಿರುವಂತಹ ಒಂದು ಒಳ್ಳೆಯ ಹೆಸರು ಅಲ್ವಾ, ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ 10th ಮಕ್ಕಳ ಕೈಯಲ್ಲಿದೆ. ನಮ್ಮ ಶಾಲೆಯ ಒಂದು ಕೀರ್ತಿಯನ್ನು ಉನ್ನತ ಶಿಖರಕ್ಕೆ ತರೋದು 10th ಮಕ್ಕಳ ಕೈಯಲ್ಲಿದೆ. ಆ ಹಿನ್ನೆಲೆಯಲ್ಲಿ ಟೀಚರ್ಸ್ ಎಲ್ಲ ಕೂಡ ನಿಮಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ದಾರೆ. GVC ಒಂದು ಮಾತು ಹೇಳಿದ್ರು, ಸಿದ್ದರಾಮಯ್ಯ ಇಲ್ಲಿ ಬರಬೇಕು ಅಂತಂದ್ರೆ ತಮಾಷೆ ಮಾತಾಯಿದು. ಸಿದ್ದರಾಮಯ್ಯ ಬರಬೇಕು ಅಂತಂದರೆ ಎಲ್ಲರೂ 625ಕ್ಕೆ 625 ತರುವಂತಹ ಒಂದು ಪ್ರಯತ್ನ ಆದರೂ ಬಂದೇ ಬರುತ್ತೆ, ಪ್ರಯತ್ನ ಮಾಡೋದು ಅಲ್ವಾ. ಆ ನಿಟ್ಟಲ್ಲಿ ನೀವೆಲ್ಲ ಕೂಡ ಕಷ್ಟಪಡಬೇಕು. ಈಗ ಸಾಕಷ್ಟು ಅವಧಿ ಇದೆ, ಸಾಕಷ್ಟು ಸಮಯ ಇದೆ.